ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನನ್ನ ಜೀವನದ ಇನ್ನೊಂದು ವ್ಲಾಗ್ಗೆ. ಸೊ ಇವತ್ತು ಮಾರ್ನಿಂಗ್ ಎದ್ದ ತಕ್ಷಣ ಕರೆಕ್ಟ್ 5 ಗಂಟೆಗೆ ಎದ್ದಿದ್ದೆ. ಇವತ್ತು ಸ್ವಲ್ಪ 1 ತಾಸು ಲೇಟ್ ಆಗಿದ್ದೀನಿ. ಇನ್ನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ನೈಟೆಲ್ಲ ಮಾಡಿ ಮಲ್ಕೊಂಡಿರ್ತೀವಿ, ಅಂದ್ರೂ ಎಲ್ಲೆಲ್ಲೋ ಒಂದು ಕಡೆ ಸ್ವಲ್ಪ ನಿದ್ದೆ ಜಾಸ್ತಿ ಬಂದಾಗ ಒಂದೊಂದು ಕಡೆ ಎಲ್ಲೋ ಇಟ್ಟಿರ್ತೀವಿ. ಹಾಗಾಗಿ ಫಸ್ಟ್ ಎಲ್ಲ ಕಿಟಕಿ ಎಲ್ಲ ಓಪನ್ ಮಾಡಿ ನೀಟಾಗಿ ಗ್ಯಾಸ್ ಎಲ್ಲ ಒರೆಸ್ಕೋಬೇಕು. ಒಲೆ ಇದ್ರೆ ಒಲೆ ಎಲ್ಲ ನಾವು ಮಂಗಳವಾರಕ್ಕೊಮ್ಮೆ ಮತ್ತು ಶುಕ್ರವಾರಕ್ಕೊಮ್ಮೆ ಒಲೆ ತೊಳಿತೀವಿ. ಅಂದರೆ ಸುಣ್ಣ ಹಚ್ತೀವಿ. ಉಳಿದಿದ್ದು ಮತ್ತು ಅಮಾವಾಸ್ಯೆ ದಿನ ಹುಣ್ಣಿಮೆ ದಿನನೂ ಹಚ್ತೀವಿ. ಬಿಟ್ಟರೆ ಮಂಗಳವಾರ ಶುಕ್ರವಾರ ಹಚ್ತೀವಿ. ಸೊ ಫಸ್ಟ್ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡತ್ತಿದ್ದೆ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೋತೀನಿ. ಇವಾಗಂತೂ ಯಲ್ಲಮ್ಮ ಗುಡ್ಡಕ್ಕೆ ಹೋಗೋ ಸೀಸನ್ ಚಲೋ ಆಗ್ಬಿಟ್ಟೈತಿ. ಇಲ್ಲಿ ನಮ್ಮ ಕಡೆ ಅಂತ ಇಲ್ಲಿ ನಮ್ಮ ಕಡೆ ಎಲ್ಲರೂ ಐತಲ್ಲ ಯಲ್ಲಮ್ಮ ಗುಡ್ಡಕ್ಕೆ ಹೋಗ್ತಾರೆ. ಸೊ ಓಣಿ ಎಲ್ಲ ಖಾಲಿ ಖಾಲಿ ಆಗ್ಬಿಟ್ಟೈತಿ. ನಿಮ್ಮ ಕಡೆ ಹೆಂಗೆ ಇವಾಗ ಹೋಗ್ತಾರಾ ಅಥವಾ ಬಾರ್ತಾವನಿಗೆ ಹೋಗ್ತಾರಾ ಅಂತ ಕಮೆಂಟ್ ಮಾಡಿರಿ. ಸೊ ಇನ್ನು ಇವತ್ತು ಅಡುಗೆಗೆ ಏನೇನು ಮಾಡಬೇಕು ಏನಿಲ್ಲ ಅಂತಂದು ಇದನ್ನು ಮಾಡಬೇಕು ಮಾರ್ನಿಂಗ್ ಎದ್ದು ಅಂತ ಅಂದ್ಕೊಂಡು ಮಲ್ಕೊಂಡಿರ್ತೀವಿ ನಾನು ನಮ್ಮ ಸಿಸ್ಟರು. ಯಾಕಂದ್ರೆ ಪಾಪು ಇರ್ತಾವಲ್ಲ, ಸಡನ್ನಾಗಿ ಮಾಡಿ ಮುಗಿಸ್ಬಿಟ್ರೆ ಮುಗಿದ್ಬಿಡುತ್ತೆ. ಇಲ್ಲಾಂದ್ರೆ ಅವಾಗ ಏನು ಮಾಡಬೇಕು ಅಂತ ಯೋಚನೆ ಮಾಡೋದ್ರೊಳಗೆ ಟೈಮ್ ಹೋಗ್ಬಿಡುತ್ತೆ ನಮಗೆ. ಸೊ ನೀಟಾಗಿ ಕ್ಲೀನ್ ಮಾಡ್ತೀವಿ. ಫಸ್ಟ್ ನಂಗೆ ಗ್ಯಾಸ್ ಕಟ್ಟಿ ನೀಟ್ ಇರಬೇಕು, ಭಾಳ ಕ್ಲೀನ್ ಇರಬೇಕು. ಮತ್ತು ನಾನು ಪ್ರತಿಯೊಂದು ಅಡುಗೆ ಏನೇ ಮಾಡಲಿ, ಏನೇ ಒಗ್ಗರಣೆ ಕೊಡಲಿ, ಅದು ಸಿಡಿತು ಅಂದ್ರೆ ಅದು ಟೈಲ್ಸ್ ಮೇಲಿರೋ ಟೈಲ್ಸ್ ಆಯಿತು, ಕಿಟಕಿ ಹತ್ರ ಆಯ್ತು, ಗ್ಯಾಸ್ ಆಯ್ತು, ಗ್ಯಾಸ್ ಬುಡಕ ಆಯಿತು, ಎಲ್ಲನೂ ಕ್ಲೀನ್ ಮಾಡ್ಕೋತೀನಿ. ವಾಪಸ್ ಮತ್ತೆ ಅಡುಗೆ ಮಾಡ್ತೀನಿ. ನನಗೆ ಒಂಥರ ಅದು ಕ್ಲೀನ್ ಇತ್ತಂದ್ರೆ ಇನ್ನೂ ಒಂದು ಸ್ವಲ್ಪ ಮನಸ್ಸು ಜಾಸ್ತಿ ಬರುತ್ತೆ ನೀಟಾಗಿ ಮಾಡೋಕೆ. ಇಲ್ಲಾಂದ್ರೆ ನಂಗೆ ಮನಸ್ಸೇ ಬರೋಲ್ಲ. ಸೊ ಚಂಪು ಎದ್ಬಿಟ್ಟಿಲ್ಲ, ಅನಿವಾರ್ಯ. ಆಕೆನ ಮನ್ಗಸೋಕ್ಕಾಗಲ್ಲ. ಈಗ ಇಲ್ಲಾಂದ್ರೆ ಡಿಂಪುನ ಎಬ್ಬಿಸ್ಬಿಡ್ತಾಳೆ. ಆಕೆ ಮಲ್ಕೊಂಡ್ರೆ ಮಲ್ಕೊಳ್ಳಿ ಅಂತ ಬಿಟ್ಟಿದ್ನಿ. ಆಕೆನ ಮಲ್ಕೊಂಡು ಆಕೆ ಅಂದರೆ ಏನಂದ್ರೆ ಕಾಟದ ಮೇಲೆ ಹಾಕಿದ್ನಿ. ಡೈಲಿ ಹೊರಗೆ ಮಲ್ಕೋತೀವ ನಾವು ಹಾಲಿನೊಳಗೆ. ಎಲ್ಲರೂ ಎದ್ಮೇಲೆ ಆಕೆ ಯಾರಾದರೂ ಒಬ್ಬರು ಮಲ್ಕೊಂಡ್ರೆ ಅಥವಾ ಇಬ್ಬರು ಮಲ್ಕೊಂಡ್ರು ಬೆಡ್ ಮೇಲೆ ಹಾಕಿರ್ತಿದ್ದೆ ನಾನು. ಅವ್ರಿಗಂತ ಗಾದಿ ಬಂದವಲ್ಲ, ಆ ಗಾದಿ ಒಳಗೆ ಹಾಕಿ ಒಂದು ತೆಲ್ದಿಂಬಿಟ್ಟು ಹೋಗಿರ್ತಿದ್ದೆ. ಬಟ್ ನಿನ್ನೆ ಬಿದ್ದುಬಿಟ್ಟಾಳೆ ಆಕೆ. ಆ ತೆಲ್ದಿಮ್ ದಾಟಿ ಬಿದ್ದುಬಿಟ್ಟಾಳೆ ಕಾಟದ ಕೆಳಗೆ. ನಮ್ದು ಕಾಟ ಇನ್ನೂ ಸ್ವಲ್ಪ ಕೆಳಗೆ ಅಂದರೆ ಹೈಟ್ ಇಲ್ಲ, ಬಿದ್ದಾಳ. ಸೊ ಹತ್ತಿಲ್ಲ ಆಕೆ, ಬಿದ್ದು ಆಟ ಆಡಾತ್ಬಿಟ್ಟಾಳ. ಹತ್ತಿಲ್ಲ ಆಕೆ. ಹತ್ರ ನಂಗೆ ಏನೋ ಸೌಂಡ್ ಗೊತ್ತಾಕಿತ್ತು. ಆಟ ಆಡತ್ತಾಳಕಿ. ಆಟ ಆಡಿ ಹೊರಗೆ ಬಂದಾಳ ಬಾಗಿಲ ಹತ್ರ. ನಂಗೆ ಶಾಕ್. ಯಾಕೆ ಈಕಿ ನಾನು ಬೆಡ್ ಮೇಲೆ ಹಾಕಿನಿ, ಈಕಿ ಯಾಕೆ ಇಲ್ಲಿ ಬಂದ್ಲು ಅಂತ. ಆಮೇಲೆ ಗೊತ್ತಾಯ್ತು ಈಕಿ ಬಿದ್ದಾಳ ಅಂತ ಗೊತ್ತಾಯ್ತು. ಮತ್ತು ಅವಳಿಗೊಂದು ಸ್ವಲ್ಪ ಹಾಲು ಕುಡಿಸ್ಕೊತ ತಲೆಗೆ ಎಲ್ಲಾದರೂ ಪೆಟ್ಟತೈತೇನೋ, ಕಾಲಿಗೆ ಕೈಗೆ ಎಲ್ಲಾದರೂ ಪೆಟ್ಟತೈತೇನಂತ ಸ್ವಲ್ಪ ಪ್ರೆಸ್ ಮಾಡಿ ನೋಡಾತಿದ್ನಿ ಎಲ್ಲ. ಏನೂ ಆಗಿಲ್ಲ. ಆಕೆ ಎಲ್ಲೂ ಅಳ್ಳಿಲ್ಲ. ಸಮಾಧಾನ ಇದ್ದಾಗ ನೋಡಿದಾಗ ಅಳ್ಳಿಲ್ಲ. ಇನ್ನು ಇವತ್ತು ಚಳಿ ಎಷ್ಟಿತ್ತು ಅಂದರೆ, ಇಷ್ಟು ದಿನ ಕಡಿಮೆ ಆಯಿತು, ಸಡನ್ನಾಗಿ 2 ದಿನ ಆಯಿತು ಚಳಿ ಜಾಸ್ತಿ ಆಗತ್ಬಿಟ್ಟೈತಿ. ಸೊ ನಾನು ರಂಗೋಲಿ ಹಾಕತ್ತಿದ್ದೆ, ಚಂಪು ಹೊರಗೆ ಬಂದು ನಿಂತಿದ್ಲು. ಅವಳು ಒಂಥರ ಹೆಂಗಂದ್ರೆ ನನಗೆ ಇನ್ಸ್ಪಿರೇಷನ್. ಆಕಿನ ಸ್ಮೈಲು, ಆಕೆಗೆ ಬೈಲಿ ನಾನು ಹೊಡೆದಿಲ್ಲ ಇನ್ನೂವರೆಗೂ. ಬೈದ್ರೂ ಜಬರಿಸಿದ್ರೂ ಆಕೆ ಸ್ಮೈಲ್ ಮಾತ್ರ ಮಾಡ್ತಿರ್ತಾಳೆ. ಅಂದ್ರೆ ಜಾಸ್ತಿ ಜಬರಿಸಿದ್ರೆ ಸೊಂಡಿ ಹಿಂಗೆ ಮಾಡಿ ಅಳ್ತಾಳೆ ಆಕೆ. ಬಟ್ ಡಿಂಪುಗಿದೆಲ್ಲ ಕೆಲಸನೇ ಇಲ್ಲ. ಆಕೆಗೆ ಅನ್ನಂಗೆ ಇಲ್ಲ. ಸೊ ಅಷ್ಟೊತ್ತಿಗೆ ಅವ್ರ ಡ್ಯಾಡಿ ವಿಡಿಯೋ ಕಾಲ್ ಮಾಡಿದ್ರು. ಹೆಂಗಂತಂದ್ರೆ ಅವ್ರ ಡ್ಯಾಡಿ ಇನ್ನೂ ಟ್ರೈನ್ ಒಳಗಿದಾರಂತ. 16ನೇ ತಾರೀಕು ಬಿಟ್ಟಿದ್ರು, ಇವಾಗ 18ನೇ ತಾರೀಕು ಆದ್ರೂ ಇನ್ನೂ ಟ್ರೈನ್ ಒಳಗದಾರಂತ. ಇನ್ನೂ ಒಂದು 4 ತಾಸಿನ ದಾರಿ ಮುಟ್ಟಾಕಂತ ಹೇಳಿದರು. ಜಾಸ್ತಿ ಮಿಸ್ ಮಾಡ್ಕೊಳತ್ತಾರ. ಅವ್ರವ್ರ ಮುಖ ನೋಡಿದರೆ ಗೊತ್ತಾಗತ್ತಾ. ಮತ್ತು ನಿದ್ದೆ ಏಕ ಮಾಡ್ಯಾರಲ್ಲ, ಹಾಗಾಗಿ ಮುಖ ಸ್ವಲ್ಪ ಬಾತಂಗೆ ಆಗ್ಬಿಟ್ಟೈತಿ. ಬಟ್ ಅವ್ರಿಗೆ ಖುಷಿ ಒಂಥರ ಅವ್ರನ್ನ ನೋಡೋದ್ರಿಂದ. ಇನ್ನು ಸ್ವಲ್ಪ ವೆಯ್ಟ್ ಲಾಸ್ ಡ್ರಿಂಕ್ನ ಕುಡಿದು ನನ್ನ ದಿನಾನ ಚಲೋ ಮಾಡ್ತೀನಿ ನಾನು. ಟೀನೂ ಮಾಡಿರ್ತೀನಿ. ಹಂಗೆ ಒಂದು ಸ್ವಲ್ಪ ಆಕೆಗೆ, ನಮ್ಮ ತಂಗಿಗೂ ನಮ್ಮ ತಂಗಿ ಟೀ ಬೇಕು ಆಕೆಗೆ. ನನಗೂ ಬೇಕು, ನನಗೆ ಬಿಟ್ಟಿರೋಕ್ಕಾಗಲ್ಲ. ನಿಜ ಹೇಳ್ಬೇಕಂದ್ರೆ ನಂಗೆ ಹೊಟ್ಟೆ ಇಶ್ಯೂ ಆಯಿತು. ಪಾಪು ಏನಾದರೂ ಕೈ ಬಿಡಲಿಲ್ಲ ಅಂದ್ರೆ ಹಾಲು ಸ್ವಲ್ಪ ಬಿಸಿ ಮಾಡಿಕೊಂಡು ಅದಕ್ಕೂ ನಾನು ಶುಗರ್ ಇಲ್ಲ ಅಂದರೂ ನಡೀತಾ, ಸ್ವಲ್ಪ ಶುಗರ್ನ ಹಾಕ್ಕೊಂಡು ಬೋರ್ವಿಟಾ ಇರುತ್ತೆ, ಬ್ರೂ ಇರುತ್ತೆ, ಕಾಫಿ ಇರುತ್ತೆ. ಇನ್ನು ಚಹಾ ಮಾಡ್ಕೊತ ಕುದಿಸ್ಕೊತ ಎಲ್ಲಿ ಕುಂದಿರ್ಲಿ ಅಂತಂದು ಬಿಸಿ ಹಾಲನ್ನ ಮಾಡ್ಕೊಂಡು ಅದ್ರೊಳಗೆ ಬೋರ್ವಿಟಾರ ಹಾರ್ಲಿಕ್ಸರ ಯಾವ್ದಾರು ಹಾಕ್ಕೊಂಡು ಕುಡಿದು ಕೂತ್ಬಿಡ್ತೀನಿ ನಾನು. ನನಗೆ ಊಟ ಮಾಡುವಷ್ಟು ಪೇಷನ್ಸ್ ಇರಲ್ಲ. ಇವತ್ತು ಒಂದು ಸ್ವಲ್ಪ ಚಳಾರಿಕಾಯಿ ತೊಗೊಂಬಂದಿತ್ತ ಹೊಲದಿಂದ, ಅದನ್ನು ಪಲ್ಯ ಮಾಡಿದ್ರೆ ಅಂದ್ಕೊಂಡು. ಇನ್ನು ನನಗೋಸ್ಕರ ಟೈಮ್ ಕೊಟ್ಕೊಂಡು ಕುಡ್ಕೊತೀನಿ. ಇದು ಒಂದು ನೋಡಿ, ನನಗೋಸ್ಕರ ಟೈಮ್ ಕೊಟ್ಟು ಆರಾಮಾಗಿ ಕುಡಿಯೋದು, ಗಿಡ ನೋಡ್ಕೊತದೆಲ್ಲ. ಇನ್ನು ಹಾಲು ತೊಗೊಂಬಂದಿತ್ತು ಇವತ್ತು. ಸೊ ಹಾಲು ಇವತ್ತು ಪಾಕೆಟ್ನೊಳಗೆ ಕಟ್ಟಿಕೊಟ್ರೆ, ಬೇಗ ಹೋದ್ರೆ ಕ್ಯಾನ್ ಒಳಗೆ ಹಾಕ್ಕೊಡ್ತಾರೆ, ಅದ್ರಾಗೇನಿಲ್ಲ. ಸೊ ಇದನ್ನು ಹೆಂಗೆ ಮಾಡೋದು? ನನ್ನ ಒಬ್ಬರು ಸಬ್ಸ್ಕ್ರೈಬರ್, ಅಂದರೆ ನನ್ನ ಸಬ್ಸ್ಕ್ರೈಬರ್ ಅನ್ನೋಕ್ಕಿಂತ ನನ್ನ ಒಂದು ಫ್ಯಾಮಿಲಿ ಮೆಂಬರ್. ಇನ್ನು ಅವರು ನನ್ನ ವಿಡಿಯೋ ಯಾರ್ಯಾರು ನೋಡುತ್ತಿರಲ್ಲ ಅವರೆಲ್ಲ ನನ್ನ ಒಂಥರ ಫ್ಯಾಮಿಲಿ ಥರ ಇವಾಗ ಯೂಟ್ಯೂಬ್ ಒಳಗೆ. ಸೊ ಅವರು
ಅವರು ಕೇಳಿದರು ಯಾವಾಗ ಕೊಟ್ರಿ ಯಾವಾಗ ಅಂತಂದು. ಅವ್ರಿಗೂ ಟ್ವಿನ್ಸ್ ಇದಾವಂತ. ಹಾಯ್ ಸಿಸ್ಟರ್, ಆರಾಮದಿರಿ ಅನ್ಕೋತೀನಿ. ಪಾಪುಗಳೆಲ್ಲ ಆರಾಮದಾವು. ಚಲೋ ನೋಡ್ಕೊಳ್ರಿ. ಟ್ವಿನ್ಸ್ ಅಂತಂದ್ರೆ ಅದು ಏನೋ ಒಂದು ಎಷ್ಟೋ ಜನದ್ದು ಪುಣ್ಯ ಮಾಡಿರಬೇಕು ಅಂತ ಅನ್ಸುತ್ತೆ ಟ್ವಿನ್ಸ್ ಪಡಿಯೋಕೆ. ಸೊ ಹಾಲನ್ನ ಫಸ್ಟು ನೀಟಾಗಿ ಕೆನೆ ಬರೋವರೆಗೂ ಕಾಸ್ಕೊಳ್ರಿ. ಗ್ಯಾಸ್ ಮೇಲಾದ್ರೆ ಲೋ ಫ್ಲೇಮ್ ಇಟ್ಟು ಒಂದು ಸ್ವಲ್ಪ ಒಂದು 2-3 ಸರಿ ಆಫ್ ಮಾಡಿ ಈ ಥರ ಕಾಸ್ಕೊಳ್ಳೋದು. ಈ ಒಲೆ ಮೇಲೆ ಅಂದ್ರೆ ತಾವ ಕಾಯ್ತವೆ ಕೆಂಪಾಗ. ಎಷ್ಟು ಕೆಂಪಾಗ ಕಾಯ್ತವಲ್ಲ ಅಷ್ಟು ಹಾಲು ಚಲೋ ಬರ್ತೈತಿ. ಯಾವತ್ತೂ ಹಾಲನ್ನ ಅಷ್ಟು ಡೈರೆಕ್ಟ್ ಕೊಡ್ಬೇಡ್ರಿ, ಅದಕ್ಕೆ ನೀರನ್ನು ಹಾಕ್ರಿ. ನೀರು ಎಷ್ಟೇ ಆ್ಯಡ್ ಮಾಡ್ತೀವಿ ಅಷ್ಟು. ಇಲ್ಲ ನಮ್ಮ ಹತ್ರ ಎಮ್ಮೆ ಹಾಲು ಆಕಳದಲ್ಲಿಲ್ಲ, ಎಮ್ಮೆ ಹಾಲು ಸಿಗುತ್ತಾ ಅಂದರೆ ಸ್ವಲ್ಪ ನೀರನ್ನ ಜಾಸ್ತಿ ಆ್ಯಡ್ ಮಾಡಿರಿ ಅಷ್ಟೇ, ಮತ್ತೇನಿಲ್ಲ. ಆಕಳದ ಹಾಲು ಬೆಸ್ಟು ಪಾಪುಗಳಿಗೆ ಅಷ್ಟೇ. ಸೊ ಇನ್ನು ಇದನ್ನು ನಂಗೆ ಒಬ್ಬರು ಸಬ್ಸ್ಕ್ರೈಬರ್ ಕೇಳಿದ್ರು, ಯಾವಾಗಿಂದ ನೀವು ಹಾಲನ್ನ ಕೊಡಾಕ್ತೀರಿ ಆಕಳದ ಹಾಲು ಅಂತಂದು. ಸೊ ಅದನ್ನು ಕ್ಲಾರಿಟಿ ಮಾಡಿಬಿಡ್ತೀನಿ ಇದೇ ವಿಡಿಯೋದಾಗ, ಸುಮ್ಮನೆ ಮುಂದೆ ಹಾಕೊಂತ ಹೋಗಕ್ಕೆ ಬೇಡ. ನಾನು ಆಕಳದ ಹಾಲು ಐತ್ಲ ಫಸ್ಟ್ ನಾವು ಇವ್ರಿಗೆ ಹಚ್ಚಬೇಕು ಅಂತ ಇರಲಿಲ್ಲ ತಲೆಯೊಳಗೆ. ಟ್ವಿನ್ಸ್ ಅಲ್ಲ, ಹಾಗಾಗಿ ಜಾಸ್ತಿ ಅಳಾತಿದ್ರು. ಸೊ ಮನೆಯೊಳಗಿದ್ರೆ ಹೆಂಗೋ ಮೇಂಟೈನ್ ಮಾಡ್ತೀವಿ, ಬಟ್ ಹೊರಗಡೆ ಹೋಗುವಾಗ ಜಾಸ್ತಿ ಅಂದರೆ ಜಾಸ್ತಿ ಅಳಾತ್ರು. ಒಂದಿನ ನಾನು ಹಾಸ್ಪಿಟ್ಲಿಗೆ ಹೋದಾಗ ಈ ಥರ ಅಳ್ತಿದಾರ್ರಿ ಜಾಸ್ತಿ, ಹಾಲು ಏನಾದರೂ ಸಾಲ್ತಿಲ್ಲೇನೋ ಅಂತಂದಾಗ ನೀವು ಕರೆಕ್ಟಾಗಿ ಫೀಡ್ ಮಾಡ್ತಿರಿಲ್ಲ ಅಂತ ಕೇಳಿದರು. ಸೊ ನಾನು ಕರೆಕ್ಟಾಗಿ ಫೀಡ್ ಮಾಡ್ತೀನಿಲ್ಲ, ನಾನು ಹೇಳಿದ್ದು ನೀವು ಕೊಡ್ತೀನಿ ರೀ ನಾ ಹಾಲು ಅಂತಂದು. ಬಟ್ ನಮ್ಮಮ್ಮ ಏನಂದ್ರು, ಇಲ್ರಿ ಆಕಳದ ಹಾಲು ಹಚ್ಬೋದೇನ್ರಿ ಮೇಲೆ, ಯಾವುದಾದ್ರೂ ಮೇಲಾಲ್ ಹಚ್ಬೋದೇನೋ ಅಂತ. ಇಲ್ಲ ಮೇಲಾಲ್ ಹಚ್ಬೋದೇನ್ರಿ ಅಂತ ಕೇಳಿದರು. ಅವಾಗ ಅವ್ರಂದ್ರು ಹಾಲೆಲ್ಲ ಬೇಡ ಅಂತಂದು ಪುಡಿ ಕೊಟ್ಟಿದ್ರು, ಲ್ಯಾಕ್ಟೋಡೆಸ್ಕ್ 0 ಮತ್ತು ಲ್ಯಾಕ್ಟೋಡೆಸ್ಕ್ 1. ಲ್ಯಾಕ್ಟೋಡೆಸ್ಕ್ 0 ಐತ್ಲ 1ರಿಂದ ಅಂದ್ರೆ 1 ತಿಂಗಳ ಬಿಟ್ಬಿಡ್ರಿ. 2 ಮಂತ್ಸಿಂದ ಐತ್ಲ 5 ತಿಂಗಳು ಒಳಗೂ ಅದನ್ನ 0 ಸ್ಟೇಜ ಹಾಕಬೇಕು. ಇನ್ನು ನನ್ನ ಮಕ್ಕಳು 6 ಮಂತ್ಸ್ ಆದವು. ಸೊ ಅವಾಗೂ ನಾವು ಅದನ್ನ ಮಾಡಬೇಕು ಅಂದ್ಕೊಂಡು ಲ್ಯಾಕ್ಟೋಡೆಸ್ಕ್ 0ನ ತೊಗೊಂಡ್ವಿ ನಾವು. ಆಫ್ಟರ್ 1 ಇಯರು 1 ನಂಬರ್ ಕೊಡ್ತಾರೆ, ಲ್ಯಾಕ್ಟೋಡೆಸ್ಕ್ 1 ನಂಬರ್ ಕೊಡ್ತಾರೆ. ಅಲ್ಲಿವರೆಗೂ 0ನ ಮೇಂಟೈನ್ ಮಾಡಬೇಕು ಅಂತ ಹೇಳಿದರು. ಅದನ್ನ ಹಾಕಿದ್ವಿ ನಾವು. ಬಟ್ ಏನಾಗ್ಬಿಡ್ತಂದ್ರೆ ಇವ್ರಿಗೆ ಹೀಟ್ ಜಾಸ್ತಿ ಆಗಿ ರೆಸ್ಟಿಂಗ್ ಮಾಡ್ಕೊಳಕ್ಕೆ ತ್ರಾಸು ಭಾಳ ಮಾಡ್ಕೊಳತ್ರು. ಸೊ ಅದು ನನಗೆ ಯಾಕೋ ಸರಿ ಅನ್ನಿಸ್ಲಿಲ್ಲ. 1 ಮಂತ್ ಹಾಕಿ ನಾವು. ಇವಳಿಗೇನಿಲ್ಲ, ಆಕೆ ಅನ್ವಿಕಾಗ ಜಾಸ್ತಿ ಹಾಕಿದ್ದು ನಾವು. ಆದ್ರೆ ಆಕೆ ಹೆವಿ ಅಂದರೆ ಹೆವಿ ತ್ರಾಸು ಮಾಡ್ಕೊಳತ್ಲು, ಹೀಟು ಭಾಳ ಆಗತ್ತೇನೋ. ಹಂಗಾಗಿ ನಮ್ಮಮ್ಮ ಏನಂದು, ಏನೋ ದೇವ್ರು ಮಾಡಿದ್ದಾಗತ್ತಾ ಬಿಟ್ಬಿಡು ಅಂತಂದು ಅವಾಗ ನಾವು ಆಕಳದ ಹಾಲು ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಕೆಗೆ ಕರೆಕ್ಟಾಗಿ 4 ತಿಂಗಳ ಸ್ಟಾರ್ಟ್ ಆಗಿತ್ತು. 3 ಮಂತ್ಸ್ ಮುಗಿದು 4 ತಿಂಗಳ ಸ್ಟಾರ್ಟ್ ಆಗಿತ್ತು. ಆವಾಗ ನಾವು ಆಕಳದ ಹಾಲನ್ನ ಹಚ್ಚಾತ್ವಿ. ಸೊ ಆಕಳದ ಹಾಲು ಅಂತ ಬಂದಾಗ ಫಸ್ಟು ಆಕಳದೊಳಗೆ ಎಷ್ಟೋ ಡಿಫ್ರೆಂಟ್ ಟೈಪ್ಸ್ ಇದಾವೆ. ಜವಾರಿ ಆಕಳ ಇದಾವೆ, ಜೆರ್ಸಿ ಆಕಳ ಇದಾವೆ, ಹೈಬ್ರಿಡ್ ಈ ಥರ ಎಲ್ಲ. ಸೊ ನಾವು ಏನು ಮಾಡಿದ್ವಿ, ಫಸ್ಟು ಅಲ್ಲಿ ನನ್ನ ತವ್ರ ಮನೆಯೊಳಗೆ ಜವಾರಿ ಆಕಳ ಎಲ್ಲರ ಮನೆಯೊಳಗೆ ಆಲ್ಮೋಸ್ಟ್ ಇದ್ದವು. ಸೊ ಅಲ್ಲಿ ಒಬ್ರು ಮನೆಗೆ ಹೋಗಿ ಕೇಳಿದ್ವಿ. ಅಂದ್ರೆ ಅದಕ್ಕೆ ಡೈಲಿ ಬೇರೆದವ್ರ ಮನೆಯೊಳಗೆ ಆಗ್ಬಾರ್ದು, ಒಂದೇ ಮನೆಯೊಳಗೆ ಆಗಬೇಕು. ಸೊ ಹಂಗಾಗಿ ನಾವು ಹೋಗಿ ಈ ಥರ ಹಾಲು ಬೇಕಾಗಿಟ್ಟು ಕೊಡ್ತೀರೇನೋ ಅಂತ ಕೇಳಿದಾಗ ಮುಂಜಾನೆ 10 ರೂಪಾಯಿದು, ಸಂಜೆ ಮುಂದೆ 10 ರೂಪಾಯಿದು. ನಾವು ಒಮ್ಮಲ್ಕೆ ಹಾಕಕ್ಕೆ ಹೋಗಿಲ್ಲ. ಆಕೆ ಎಷ್ಟು ಕುಡಿತಾಲ್ಲ ಒಂದಿಷ್ಟು ಗ್ಲಾಸ್ ತೊಗೊಂಡು ಅದರಲ್ಲೇ ಒಂದು ಸಾರಿ ಹಾಕೋದು, ಹೊಳ್ಳಿ ಮತ್ತೆ ಬಾಟಲ್ ಕ್ಲೀನ್ ಮಾಡೋದು, ಹೊಳ್ಳಿ ಮತ್ತೆ ಹಾಕೋದು ಆಕೆ ಕುಡಿಬೇಕಾದ್ರೆ. ಸೊ ಒಮ್ಮಲ್ಕೆ ಹಾಕಿ ಸ್ಟಾಕ್ ಮಾಡಿ ಇಟ್ಟಿರಲಿಲ್ಲ ನಾವು. ಹಂಗೆ ಮಾಡಿದಾಗ ಒಂದು 20 ರೂಪಾಯಿದು, ದಿನಕ್ಕೆ 20 ರೂಪಾಯಿದು ಹಾಲು ಆಕೆಗೆ ಸಾಕಾಗ್ತಿತ್ತು, ಇನ್ನೂ ಉಳಿತಿತ್ತು. ಅಲ್ಲೇ ಅವನ ಬಂಗಾರಿ ಲಾಗ್ ಮಾಡತ್ತೀನಮ್ಮ, ಹಂಗೆ ಮಾಡಬಾರ್ದು. ಅಲ್ಲಿ ನಿನ್ಗೆ ಥರ ಐತ್ಲಾ, ನಿನ್ನ ಥರ ಪಾಪು ಐತಂತಲ್ಲೇ, ಆ ಪಾಪುಗೂ ಹಾಲು ಬೇಕಂತ, ಅದ್ರದ್ದು ಡೀಟೇಲ್ಸ್ ಹೇಳಂದಾರ, ಅದಕ್ಕೆ ಹೇಳತ್ತೀರ. ಅಪ್ಪ ನೀನು ಮೊಮ್ಮು ಕುಡಿತಿಲ್ಲ, ಮೊಮ್ಮು ಬೇಕಲ್ಲ ನಿಂಗೆ, ಹಂಗೆ ಅವ್ರಿಗೂ. ಸೊ ಹಂಗಾದಾಗ ನಾವೇನು ಮಾಡಿದ್ವಿ, 5 ತಿಂಗಳಾದಮೇಲೆ ಇಲ್ಲಿ ಗಂಡನ ಮನೆಗೆ ಬಂದೆ. ಗಂಡನ ಮನೆಗೆ ಬಂದಮೇಲೆ ಇಲ್ಲಿ ಹಲಗ್ಲಿ ಅಲ್ಲ ನಮ್ಮದು, ಇಲ್ಲಿ ಬರೀ ಜರ್ಸಿ ಆಕಳ ಹೆಂಗಂತಂದ್ರೆ ಎಲ್ಲಿ ನೋಡಿದ್ರು ಅದ ಕಾಣ್ತಾ. ಸೊ ಜರ್ಸಿ ಆಕಳದ್ದು ಹಾಲು ಕೊಡಬಾರ್ದಂತ ಮಕ್ಕಳಿಗೆ, ಅಂದ್ರೆ ಸರಿ ಇರಲ್ಲಂಥದ್ದು. ಹಂಗಾಗಿ ಬೇಡ ಅಂತಂದ್ರೆ ನಾವು ಅವಾಗ ನಮ್ಮೂರಾಗಿ ಇಲ್ಲಿ ಡೇರಿ ಐತೆ, ಹಾಲಿನ ಡೇರಿ. ಸೊ ಅಲ್ಲಿ ಹೋಗಿ ಭೇಟಿ ಆದ್ರೆ ನಮ್ಮ ಮನೆಯವರು, ಇಲ್ಲ ಈ ಥರ ಹಾಲು ಬೇಕಾಗೈತಿ, ಜರ್ಸಿ ಹಾಕೋದು ಬೇಡ ಅಂತ ಕೇಳಿದ್ರು. ಆವಾಗ ಡೈರಿ ಅಂತಂದರೆ ಏನು, ಇವಾಗ ಎಲ್ಲರೂ ಕಾಮನ್ನು ಎಲ್ಲರೂ ಹೋಗಿ ಹಾಕ್ತಾರೆ. ಒಂದು 108 ಮನೆ ಇದ್ರೆ 108 ಮನೆಯವರು ಹಾಕ್ತಾರೆ. ಸೊ ಆ ಟೈಮ್ ಒಳಗೆ ಎಲ್ಲ ಮಿಕ್ಸ್ ಆಗಿಬಿಟ್ರೆ ಹೆಂಗೆ ಅನ್ನೋ ಒಂದು ಟೆನ್ಷನಿಗೆ ಬಂದಾಗ ಅವರಿಗೆ ಪರ್ಸ್ನಲ್ ಆಗಿ ಭೇಟಿ ಆದ್ವಿ ನಾವು. ಇಲ್ಲ ನಮ್ಗೆ ಒಂದು ಮನೆದು ಮಾತ್ರ ಬೇಕು, ಅವರಿಗೆ ಹೇಳ್ರಿ ನೀವು, ನಮಗೆ ಪರ್ಸ್ನಲಾಗಿ ಒಂದು ಪಾಪುಗೆ ಬೇಕಾಗೈತಿ, ಹಂಗಾಗಿ ನಿಮ್ಮ ಹಾಲನ್ನ ಒಂದು 20 ರೂಪಾಯಿ ದಿನ ಐತ್ಲ ತೆಗೆದಿಡ್ರಿ ಅಂತ ಅಂದರು. ಅವಾಗ ಅವರು ಜವಾರಿ ಆಕಳದವ್ರದ್ದು ಒಂದು ಮನೆ ಇತ್ತಂತ, ಅವರಿಗೆ ಹೇಳಿದರು, ಇಲ್ಲ ಈ ಥರ ಪಾಪುಗೆ ಬೇಕಾಗೈತಿ ಅಂದಾಗ ಅವರು ಹ್ಞೂ ಅಂತ ಅಂದ್ರಂತ. ಸೊ ಇಲ್ಲಿ ಬಂದಮೇಲೆ 5 ಮಂತ್ಸ್ ಆದಮೇಲೆ ದಿನ 20 ರೂಪಾಯಿದು, ಮಾರ್ನಿಂಗ್ 20 ರೂಪಾಯಿದು, ಸಂಜೆ ಮುಂದೆ 20 ರೂಪಾಯಿದು ಹಾಲು ಥರ ಆತೀವಿ ನಾವು.
ಇದು ಹಿಡಿಯಕ್ಕೆ ತ್ರಾಸಾಗುತ್ತೆ. ಸೊ ದಿನ 20 ರೂಪಾಯಿದು ಹಾಲು ಥರ ಆತ್ವಿ. ಅವರು ಅನ್ನ ಐತಲ್ಲ, ನಾವು ಲೇಟಾಗಿ ಹೋಗ್ಲಿ ಬೇಗ ಹೋದ್ರೆ ನಮ್ಮದು ಕ್ಯಾನ್ ಒಳಗೆ ಹಾಕ್ಸ್ಕೊಂಬರ್ತಿದ್ವಿ. ಲೇಟಾಗಿ ಹೋದ್ರೆ ಒಂದು ಜರ್ದಾಗ ಹಾಕಿ ಕಟ್ಟಿಟ್ಟಿರ್ತಿದ್ರು. ಯಾರ ಹೋಗಲಿ ಹುಡುಗರು ಬಂದಿವ್ರ ಮನೆಯಿಂದ ಹಾಲು ರೀ ಅಂತಂದ್ರೆ ಸಪ್ರೇಟಾಗಿ ಕಟ್ಟಿಟ್ಟಿರ್ತಿದ್ರು ಅವರು. ಹಾಗಾಗಿ ಅಲ್ಲಿದ ಹಾಲು ತಂದು ಹಚ್ಚಿ ನಾವು ಇವಾಗೂ ಐತಲ್ಲ ಹಚ್ಚಿವಿ. ಈಕೆ ಸ್ವಲ್ಪ ಹಾಲು ಕುಡಿಯಲ್ಲ, ಅದನ್ನು ಆಕೆ ಕುಡಿತಾಳ. ಈಕೆಗೂ ಒಂದು ಸ್ವಲ್ಪ ಟ್ರೈ ಮಾಡತ್ತೀವಿ ಇವಾಗ, ಯಾಕಂದ್ರೆ ಮೇಲಿದು ಏನೂ ತಿನ್ನಲಿಕ್ಕೆ ಆಕೆ ತಿಂತಾಳೆ. ಹಂಗಾಗಿ ಈಕೆಗೂ ಒಂದು ಸ್ವಲ್ಪ ಮ್ಯಾಲಿದು ತಿನ್ನಲ್ಲ, ಹಾಲು ಇಲ್ಲ, ಬರೀ ಜಸ್ಟ್ ಎದೆ ಹಾಲು ಅಂದ್ರೆ ಆಕೆಗೆ ಒಂದು ಸ್ವಲ್ಪ ಇದಾಗತ್ತಲ್ಲ. ಇನ್ನು 9 ಮಂತ್ಸ್ ಕಂಪ್ಲೀಟ್ ಆಗೈತಿ. ಸೊ ಹಂಗಾಗಿ ಅವ್ರ ಡ್ಯಾಡಿ ಈಕೆಗೂ ಹಚ್ಚೋನು ಟ್ರೈ ಮಾಡು ಅಂತ ಅನ್ನತ್ತಾರ. ಈಗ ಒಂದು 2 ಡೇಸ್ ಆಯ್ತು ಈಕೆಗೂ ಸ್ವಲ್ಪ ಕುಡಿಯತ್ತಾಳ, ಸ್ವಲ್ಪ ಟ್ರೈ ಮಾಡತ್ತಾಳ ಆಕಿನೂ. ಹಾಗಾಗಿ ಈಗೂ ಹಚ್ಚಿ ನಾವು 4 ಮಂತ್ಸ್ ಸ್ಟಾರ್ಟಿಂಗ್ ಇತ್ತು ಅವಾಗಿಂದ ಹಚ್ಚಿವಿ. ಅದ್ರೊಳಗೆ ಏನು ಮಾಡಿದ್ವಿ ಅಂದರೆ ನಾವು ಲ್ಯಾಕ್ಟೋಡೆಸ್ಕ ಟ್ರೈ ಮಾಡಿದ್ವಿ. ಪಾಪುಗಳಿಗೆ ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತಾ ಇಲ್ಲ ಅಂತ ಒಂದು ಸರಿ ಚೆಕ್ ಮಾಡಿರಿ ನೀವು. ಯಾವಾಗ ಅಲ್ಲಿ ಸಡನ್ನಾಗಿ ಯಾವುದು ಇಂಟ್ರೊಡ್ಯೂಸ್ ಮಾಡೋಕೆ ಸ್ವಲ್ಪ ಕಷ್ಟ. ಹುಡುಗರು ಎಲ್ಲ ಹೇಳಲ್ಲ ಅವು ಬಾಯಿ ಬಿಟ್ಟು ಈ ಥರ ಪ್ರಾಬ್ಲಮ್ ಐತಿ ಅಂತಂದು. ಹಾಗಾಗಿ ಅವ್ರಿಗೆ ನೋಡ್ರಿ ಒಂದು ಸ್ವಲ್ಪ ರೆಸ್ಟಿಗೆ ತ್ರಾಸ ಆಗಬಾರ್ದು, ಅಥವಾ ಕರೆಕ್ಟಾಗಿ ಅವರು ಇತ್ಲ ಮೋಷನ್ ಮಾಡ್ಕೋಬೇಕು ಅಂತ ಹಾಗೆಲ್ಲ ಇತ್ತಂದ್ರೆ ಕರೆಕ್ಟಾಗಿ ಮಾಡತ್ತಾರಂದ್ರೆ ಲ್ಯಾಕ್ಟೋಡೆಸ್ಕ ಹಚ್ಚಿರಿ ಫಸ್ಟ್, ಆಮೇಲೆ ಆಕಳದ ಹಾಲು ಹಚ್ಚಿರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಬಾಟಲ್ದು ಐತಲ್ಲ, ನಾನು ಯಾವ ಥರ ಕ್ಲೀನ್ ಮಾಡ್ತೀನಿ ಯಾವ ಥರ ಇಲ್ಲ ಅಂತಂದು ಒಂದು ಸರಿ ನೋಡ್ಕೊಂಡು ಬರ್ರಿ. ಸೊ ಫಸ್ಟ್ ನಾನು ಯಾವ ಥರ ಕ್ಲೀನ್ ಮಾಡೋದಂತ ಹೇಳ್ತೀನಿ. ಈ ಥರ ಬಾಟಲ್ಸ್ ಯೂಸ್ ಮಾಡೋರಿದ್ರೆ, ನಾನು ಫಸ್ಟ್ ಯೂಸ್ ಮಾಡೀನಿ, ಆ ಥರ ಬಾಟಲ್ಸ್ ಯೂಸ್ ಮಾಡೋರಿದ್ರೆ ಆಲ್ಮೋಸ್ಟ್ 1 ಮಂತಿಗೆ ಅಷ್ಟೇ ಟ್ರೈ ಮಾಡಿರಿ. 1 ಮಂತ್ ಆಯಿತು ಅಂದ್ರೆ ಒಗೆದು ಬಿಡ್ರಿ. ಇನ್ನು ನಾನು ಸ್ಟೀಲಿನ ಬಾಟ್ಲ್ ಯೂಸ್ ಮಾಡತ್ತೀನಿ ಇವಾಗ ಒಂದು 3-4 ಡೇಸ್ ಆಯಿತು. ಸೊ ಇದನ್ನ ಆನ್ಲೈನ್ ತರಿಸಿದ್ನಿ. ಇದು ಐತಲ್ಲ ನಿಪ್ಪಲ್ ಇದ್ರದ್ದು, ಇದನ್ನು ಆಲ್ಮೋಸ್ಟ್ ಒಂದು 2-3 ಎಕ್ಸ್ಟ್ರಾ ಇಟ್ಕೋರಿ. ಒಂದು 15 ದಿನಕ್ಕೊಮ್ಮೆ ಅಥವಾ 20 ದಿನಕ್ಕೊಮ್ಮೆ ಚೇಂಜ್ ಮಾಡಿರಿ. ನನ್ನ ಸಜೆಷನ್ ಪರ್ಸ್ನಲಾಗಿ. ಅದು ಚೀಪಿ ಮಕ್ಕಳು ಸ್ಮೆಲ್ ಹಂಗೆ ಉಳಿಬಾರ್ದು. ಇನ್ನು ಅವರು ಹಾಲು ಕುಡಿತಿರ್ತಾರೆ, ಇನ್ನು ಅದನ್ನು ಸ್ಮೆಲ್ ಭಾಳ ಬರೆಸಿ ಅವರಿಗೆ ವಾಮಿಟ್ ಬರುವಂಗೆ ಮಾಡಬೇಡ್ರಿ. ಒಂದು ಸಾರಿ ವಾಮಿಟ್ ಮಾಡ್ಕೊಂಡ್ರೆ ಹುಡುಗರು ವಾಪಸ್ ಕುಡಿಯಲ್ಲ. ಸೊ ನಾನು ಯಾವ ಥರ ಕ್ಲೀನ್ ಮಾಡ್ತೀನಿ ಅಂದ್ರೆ 2 ಬಾಟಲ್ ಅದಾವೆ ಈ ಥರ. ನಾನು ಈ 2 ಬಾಟ್ಲ್ದಾಗ ನೈಟ್ ಯೂಸ್ ಮಾಡೋದನ್ನು ತೋರ್ಸಾತೀನಿ ನಾನು. ಫಸ್ಟ್ ಬಿಸಿನೀರೆಲ್ಲ ಹಾಕಿ 1-2 ಸರಿ ಗಲಗಿಸಿ, ಆಮೇಲೆ ಈ ಥರ ಇದು ಬ್ರಷ್ ಬಂದೈತಿ, ಆನ್ಲೈನ್ ಒಳಗೆ ತರಿಸಿದ್ನಲ್ಲ ಅದ್ರೊಳಗೆ ಜೊತೆನೇ ಬಂದೈತಿ. ಸೊ ಇದನ್ನು ಈ ಥರ ನೀಟಾಗಿ ಕ್ಲೀನ್ ಮಾಡಿಕೊಡ್ರಿ. ಒಂದು 2-3 ಸಾರಿ ಬಿಸಿನೀರು ಹಾಕಿ ತೊಳೆದ್ಬಿಟ್ರೆ ಮುಗೀತು. ಒಂದು 15 ನಿಮಿಷ ಬಿಸಿನೀರನ್ನ ತೆಗೆದಿಡ್ರಿ. ಒಂದು 2-3 ಸಾರಿ ಆದರೂ ಬಿಸಿನೀರನ್ನ ಹಾಕಿ ಗಲಗಲಿಸಿ ಚೆಲ್ಲಿ ವಾಪಸ್ಸು ಬಿಸಿನೀರನ್ನ ಹಾಕಿ ಈ ಥರ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡ್ರಿ. ಅಂದ್ರೆ ಒಂದು ಅರ್ಧ ತಾಸು ಇಟ್ಬಿಟ್ರೆ ಅದರಂದು ಸ್ಮೆಲ್ಲೆಲ್ಲ ಹೋಗುತ್ತಾ. ಸೊ ಇನ್ನು ಅರ್ಧ ತಾಸು ಆಯ್ತು, ಈ ನೀರನ್ನೆಲ್ಲ ಚೆಲ್ಲಿ ಇದಕ್ಕೆ ಹಾಲನ್ನ ಹಾಕೊಂಡು ಯಾವ ಥರ ಕೊಡ್ತೀನಿ ಅಂತ ತೋರಿಸಾತೀನಿ ನಾನು. ಕಾಸಿದ್ವಲ್ಲ ಹಾಲು, ಅದನ್ನೊಂದು ಸ್ವಲ್ಪ ಕೆನೆ ಬಂದಿರ್ತಲ್ಲ ಅದನ್ನು ಊದಿ ಹಾಕ್ರಿ. ಇಲ್ಲಾಂದ್ರೆ ಅದು ನಿಪ್ಪಲ್ ಬಾಟ್ಲಿ ಸಿಕ್ಕರೆ ಹಾಲು ಬರಲ್ಲ. ಒಂದು ಸ್ವಲ್ಪ ಈಗ ಎಷ್ಟು ಕುಡಿತಾರಲ್ಲ ಅಷ್ಟು ಮಾತ್ರ ಹಾಕ್ಕೋತೀನಿ ನಾನು. ಒಂದೇ ಸಾರಿ ಹಾಕ್ಕೊಂಡು ಸ್ಟಾಕ್ ಮಾಡಿಡಲ್ಲ. ಇದಕ್ಕೇನು ಮಾಡ್ತೀನಿ, ಒಂದು ಸ್ವಲ್ಪ ಶುಗರ್ನ ಹೌದು ಅಲ್ಲಂದಂಗೆ ಇದು ಅವ್ರಿಗೆ ಬಾಟ್ಲ ಎಲ್ಲಾದರೂ ಕ್ಯಾರಿ ಮಾಡಬೇಕಾದ್ರೆ, ಇದು ಆ್ಯಕ್ಚುಲಿ ಕಾಫಿದು ಬಾಟ್ಲಿ. ಕಾಫಿ ಖಾಲಿ ಆದಮೇಲೆ ಇದಕ್ಕೆ ಯೂಸ್ ಮಾಡತ್ತೀನಿ. ಇದನ್ನು ಒಂದು ಸ್ವಲ್ಪ ಬಾಟ್ಲ್ ಹಾಕಿ ಒಂದು ಅರ್ಧ ತಾಸು ಇಟ್ಬಿಡ್ತೀನಿ, ಅದು ಮೆಲ್ಟ್ ಆಗೋವರೆಗೂ. ಸೊ ನೋಡ್ಕೊಂಡು ಬಂದ್ರಿ ಅನ್ಸುತ್ತಾ. ಬಾಟಲ್ ಐತಲ್ಲ, 1-2 ಬಾಟಲ್ನ ಮೇಂಟೈನ್ ಮಾಡಿರಿ. ಈಗ ನಾನು ಫಸ್ಟ್ ತೋರಿಸಿದ್ನಲ್ಲ ಸ್ಟೀಲಿಂದು, ಇವಾಗ ತೊಗೊಂಡ್ವಿ ನಾವು. ಫಸ್ಟ್ ಐತಲ್ಲ ಒಂದು ಬಾಟಲ್ ಪ್ಲಾಸ್ಟಿಕ್ದು ತೊಗೊಂಡಿದ್ವಿ ನಾವು. ಸೊ ಅದು ಹೆಂಗಂದ್ರೆ ಕರೆಕ್ಟು 1 ಮಂತಿಗೆ 1 ಬಾಟಲ್ ಅಷ್ಟೇ. ಅದನ್ನು 2 ಮಂತ್ಸು 3 ಮಂತ್ಸ್ ಯೂಸ್ ಮಾಡ್ತೀವಿ ಅಂದ್ರೆ ಅದು ಸಾಧ್ಯನೇ ಇಲ್ಲ. ಯಾಕಂದ್ರೆ ಅದ್ರೊಳಗೆ ಬಿಸಿ ಹಾಲು ಹಾಕಿರ್ತೀವಿ, ಬಿಸಿನೀರು ಹಾಕಿಟ್ಟಿರ್ತೀವಿ, ಅದ್ರದ್ದು ವಾಸನೆ ಅದು ಇದು ಆಗಬಾರ್ದು, ಹಾಲಿನ ಜೊತೆ ಮಿಕ್ಸ್ ಆಗ್ಬಾರ್ದಲ್ಲ. ಹಾಗಾಗಿ ಆದಷ್ಟು ಸ್ಟೀಲಿನ ಬಾಟ್ಲಿನ ಯೂಸ್ ಮಾಡಿರಿ, ಚಲೋ ಮಕ್ಕಳಿಗೆ. ಸ್ಟೀಲಿನ ಬಾಟ್ಲಿ ಯೂಸ್ ಮಾಡೋರಿದ್ರೆ ಆನ್ಲೈನ್ ಒಳಗೆ ಎಲ್ಲ ಕಡೆ ಸಿಗುತ್ತಾ. ಒಂದು ಸರಿ ಒಂದು 300 ರೂಪಾಯಿ ಕೊಟ್ಟರೆ ಎಲ್ಲ ಸಿಗುತ್ತಾ. ಸೊ ತರಿಸ್ಕೊಡ್ರಿ. ನಾನು ಇದನ್ನು ಆನ್ಲೈನ್ ಒಳಗೆ ತರಿಸಿದ್ದು 2 ಬಾಟಲ್. ಇದು ನೈಟ್ ಒಂದು ಮೇಂಟೈನ್ ಮಾಡ್ತೀನಿ, ಮಾರ್ನಿಂಗ್ ಒಂದು ಮೇಂಟೈನ್ ಮಾಡ್ತೀನಿ. ಇವಾಗ ನೈಟದ್ದು ಏನೈತಲ್ಲ, ಮಾರ್ನಿಂಗ್ ಬಿಸಿನೀರು ಹಾಕಿ ಇಟ್ಬಿಟ್ಟಿರ್ತೀನಿ. ಮುಂಜಾನೆ ಒಂದು ಸಾರಿ ಬಿಸಿನೀರು ಹಾಕಿ ನೀಟಾಗಿ ಒಂದು ಅರ್ಧ ತಾಸು ಇಟ್ಟರೆ, ಹೊಳ್ಳಿ ಮಧ್ಯಾಹ್ನ ಇನ್ನೊಂದು ಸಾರಿ ಬಿಸಿನೀರು ಹಾಕಿ ಹೊಳ್ಳಿ ಇಟ್ಟಿರ್ತೀನಿ. ಹೊಳ್ಳಿ ಈವ್ನಿಂಗ್ ಒಮ್ಮೆ ಇಟ್ಬಿಟ್ಟಿರ್ತೀನಿ. ಅಂದ್ರೆ ಬಿಸಿನೀರು ಹಾಕೋದ್ರಿಂದ ಅದು ಹಾಲಿಂದು ಏನಿರುತ್ತಲ್ಲ ಸ್ಮೆಲ್ ಹೋಗ್ಬಿಡುತ್ತೆ. ಸೊ ಅದೇ ಪ್ಲಾಸ್ಟಿಕ್ ಬಾಟಲ್ನ ಮೇಂಟೈನ್ ಮಾಡೋರಿದ್ರೆ ಮಾಡ್ಬೇಡಂತ ಹೇಳಲ್ಲ, ಮಾಡೋರಿದ್ರೆ ಒಂದು ಸ್ವಲ್ಪ ಅದಕ್ಕೆ ಏನು ಮಾಡಿರಿ ಅಂದ್ರೆ ಕ್ಲೀನ್ ಮಾಡಬೇಕಾದ್ರೆ ಇದಿರ್ತಲ್ಲ ದೋತ್ರ ಇರ್ತಲ್ಲ ಅಜ್ಜಗಳ್ದು, ಆ ದೋತ್ರನ ಏನು ಮಾಡಿರಿ ಸ್ವಲ್ಪ ಉದ್ದಗ ಒಂದಿಷ್ಟು 1 ಮೊಳ ಅಷ್ಟು ಹರಿರಿ, ಇಷ್ಟು ಅಗಲ ಹರಿದು ಅದನ್ನು ಒಂದು ಒಂದು ಕಟ್ಟಿಗೆ ಸುತ್ತಿರಿ. ಆ ಕಟ್ಟಿಗೆ ಸುತ್ತಿದ್ದಿರ್ತಲ್ಲ ಆ ಬಟ್ಟಿದಿಂದ ತೊಳಿರಿ ಅದನ್ನು ನೀಟಾಗ. ಸೊ ಎಲ್ಲನೂ ಹಾಲಿಂದ ಎಲ್ಲ ಅದು ಹಾಲು ಐತಲ್ಲ ಒಡೆದಿರ್ತಲ್ಲ ಬಾಟ್ಲಿ ಒಳಗೆ, ಸೊ ಅವಾಗೆಲ್ಲ ಹೋಗುತ್ತದು. ಛಿ 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 ಹೋಗುತ್ತದೆ. ಸೊ ಹಂಗೆ ಮಾಡಿರಿ. ಇಲ್ಲ ಸ್ಟೀಲಿನ ಬಾಟ್ಲಿನ ಯೂಸ್ ಮಾಡ್ತೀವಿ ಅಂದರೆ ಈ ಥರ ಎಲ್ಲ ಕ್ಲೀನ್ ಮಾಡೋದು ಬರುತ್ತದೆ ಕ್ಲೀನರ್. ಸೊ ಅದರಿಂದ ಯೂಸ್ ಮಾಡ್ಬೋದು ನಾವು.
ಇಷ್ಟ ಏನು ಇಷ್ಟ ಹೇಳೋದು ಸುಮ್ಮನೆ ಮುಂದೆ ಹಾಕೋದಕ್ಕಾಗಿಲ್ಲ. ಹಂಗಾಗಿ ಮತ್ತು ಸ್ಪೆಷಲ್ ಇದಕ್ಕೋಸ್ಕರ ಒಂದು ಲಾಗ್ ಮಾಡೋಕ್ಕೂ ಬೇಡ ಅಂತ ಅನಿಸ್ತು. ಯಾಕಂದ್ರೆ ಲಾಗ್ ಒಬ್ಬೊಬ್ರು ಈಗ ಇದನ್ನೂ ಇಷ್ಟಪಡ್ತಿರ್ತಾರೆ, ಒಬ್ಬೊಬ್ರು ಡೈಲಿ ಲಾಗ್ ಇಷ್ಟಪಡ್ತಿರ್ತಾರೆ, ಒಂದೇ ಆದರೆ ಬೋರ್ ಅನ್ಸುತ್ತಲ್ಲ ಅಂತಂದು ಇದ್ರೊಳಗೆ ಹಾಕಾತೀನಿ. ಅಂಡರ್ಸ್ಟ್ಯಾಂಡ್ ಆಯಿತು ಅನ್ಕೋತೀನಿ ನಿಮಗೆ. ಸೊ ಏನೇ ಡೌಟ್ ಇದ್ದರೂ ವಾಪಸ್ ನಂಗೆ ಮೆಸೇಜ್ ಮಾಡಿರಿ, ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ಇನ್ನು ಒಂದು ಸ್ವಲ್ಪ ಪಲಾವ್ ಮಾಡ್ಕೊಂಡಿದ್ವಿ ಬಿಸಿದು, ತುಪ್ಪ ಮತ್ತು ಉಪ್ಪಿನಕಾಯಿ ಬೇಕು ನನಗೆ. ಒಂದು ಸ್ವಲ್ಪ ಪಲಾವ್ ಮಾಡಿದ್ರೆ ಅದನ್ನು ತಿಂದಮೇಲೆ ಅವ್ರ ಅಜ್ಜಿ ಬಂದರು, ಅವ್ರ ಅಜ್ಜಿ ಕರ್ಕೊಂಡು ಊಟ ಮಾಡತ್ತಿದ್ರು. ನಾನೊಂದು ಸ್ವಲ್ಪ ಕೂತಿದ್ನಿ, ಅವಾಗ ಊಟ ಮಾಡಿ ಕೂತ್ನಿ 12 ಗಂಟೆಗೆ. ಡಿಂಪು ಎದ್ದು ನಿಂದ್ರೋದು, ಮುಂದಕ್ಕೆ ಹೋಗೋದು ಅದೆಲ್ಲ ಮಾಡತ್ತಾಳ. ಅಂದರೆ ಜಾಸ್ತಿ ಕಾಟ ಕೊಡತ್ತಾಳ, ಆದರೆ ನಂಗೆ ಈಕಿನ ಹಿಡಿಯೋಕೆ ಆಗೋವಲ್ದು. ಈ ಮಂತಂತೂ ಅಷ್ಟು ಕಾಟ ಕೊಡತ್ತಾಳ. ಸೊ ಚಂಪುನ ಡಿಂಪುನ ಇಬ್ಬರನ್ನೂ ಮೇಂಟೈನ್ ಮಾಡೋದು ಎಷ್ಟಂದ್ರೆ ಇವಾಗ ಕಷ್ಟ ಅನ್ಸತ್ತೈತೆ, ಮೊದಲೇನೋ ಅನಿಸ್ತಿರ್ಲಿಲ್ಲ. ಇನ್ನು ಈವ್ನಿಂಗ್ ಸ್ವಲ್ಪ ಕಾಫಿ ಮಾಡ್ಕೊಂಡು ನಂಗೆ ಸ್ವಲ್ಪ ಇವ್ರು ಜಾಸ್ತಿ ಅಳತ್ರಿಲ್ಲೋ ಚಿರ್ಬರ್ ಹಚ್ಚಿದ್ರಂದ್ರೆ ನಂಗೆ ತಡ್ಕೊಳಕ್ಕಾಗಲ್ಲ. ಇನ್ನು ಇವತ್ತು ಸ್ಯಾಟರ್ಡೆ ಆಗಿದ್ದರಿಂದ ಎಲ್ಲರೂ ಬೇಗ ಬಂದಿದ್ದರು. ಸ್ಯಾಟರ್ಡೆ ಸಂಡೇ ಹಿಂಗಾಗಿ ಎರಡೆರಡು ಲಾಗದನ್ನು ಸ್ವಲ್ಪ ಎರಡೂ ಮಿಕ್ಸ್ ಆಗಿರ್ತಾವೆ ನಾನು ಸ್ವಲ್ಪ ಏನು ಕನ್ಫ್ಯೂಸ್ ಆಗಬೇಡ್ರಿ. ಇವ್ರನ್ನ ಕರ್ಕೊಂಡು ಒಂದು ಸ್ವಲ್ಪ ಆಟ ಆಡತ್ತಿದ್ವಿ. ಇನ್ನು ಇವತ್ತು ಸ್ಯಾಟರ್ಡೆಗೊಮ್ಮೆ ಇಲ್ಲೇ ಟ್ಯೂಷನ್ ಹೇಳ್ತಾರೆ ನಮ್ಮ ಫ್ರೆಂಡ್ ಒಬ್ಬರು. ಸೊ ಅವರು ಇಲ್ಲಿ ಮಠದ ಹತ್ರ ಕರ್ಕೊಂಬಂದಿದ್ರು ಆಟ ಆಡೋಕೆ ಹುಡುಗರನ್ನ. ಸೊ ನಾವು ಹಂಗಾಗಿ ನಮ್ಮ ಮನೆ ಹತ್ರನೇ ಐತಲ್ಲ, ಹೋಗಿ ಒಂದು ಸ್ವಲ್ಪ ಮಕ್ಕಳ ಜೊತೆ ಆಟ ಆಡೋದಂದ್ರೆ ಒಂದು ಸ್ವಲ್ಪ ಎಲ್ಲ ಟೆನ್ಷನ್ ಹೋಗುತ್ತಲ್ಲ. ಇವ್ರನ್ನೂ ಒಂದು ಸ್ವಲ್ಪ ಚಂಪು ಡಿಂಪುಗೆ ಮಂದಿ ಪರಿಚಯ ಇರಬೇಕು, ಹಾಗಾಗಿ ಕರ್ಕೊಂಡು ಹೋಗಿದ್ವಿ. ಅಲ್ಲೇ ಅವ್ರದ್ದು ಗಾಡಿ ತೊಗೊಂಬಂದಿತ್ತಲ್ಲ ಮೊನ್ನೆ, ಅದ್ರೊಳಗೆ ಆಟ ಆಡ್ಸಾತಿದ್ರು ಹುಡುಗರೆಲ್ಲ. ನಾನು ಒಂದು ಸ್ವಲ್ಪ ಕುಂತಿದ್ನಿ ಹಂಗೆ. ಹುಡುಗರು ಇದ್ದರು ಅಂದ್ರೆ ಸ್ವಲ್ಪ ನಂಗೆ ಟೆನ್ಷನ್ ಕಡಿಮೆ. ಅವರು ಕರ್ಕೊಂಡು ಆಟ ಆಡೋದಾಯ್ತು. ಇಲ್ಲಿ ಮುಂದೆ ಒಂದು ಮನೆ ಕಾಣ್ತು ಗೊತ್ತು, ಅದು ನಮ್ಮ ಮನೆ ದೂರ ಇಲ್ಲ ನಮ್ಗೆ. ಇಲ್ಲಿ ಕರ್ಕೊಂಬಂದು ಆಟ ಆಡ್ಸೋದು. ಅವ್ರಿಗೆ ಈಕೆ ಕಾಲು ನಿಲ್ಕಲ್ಲ, ಬಟ್ ಆಕೆ ಕಾಲು ನಿಲ್ಕಾತವು. ಇದು ಹೈಟ್ ಮಾಡ್ಬೋದು ನಾವು, ಮೇಲೆ ಕೆಳಗೆ ಜಾಸ್ತಿ ಎಷ್ಟು ಬೇಕಲ್ಲ ಅಷ್ಟು ಹೈಟ್ ಮಾಡ್ಬೋದು. 5 ಸ್ಟೆಪ್ ಐತಿ ಹೈಟ್ ಮಾಡೋಕೆ. ಸೊ ಚಲೋ ಇತ್ತು. ಹಂಗಾಗಿ ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಈವ್ನಿಂಗು ಹೊಂಟಿದ್ವಿ. ಸ್ಯಾಟರ್ಡೆಗೊಮ್ಮೆ ಅಷ್ಟೇ ಲಾಗ್ನ ನನಗೆ ಜಾಸ್ತಿ ಜನ ಕಮೆಂಟ್ ಮಾಡತ್ತೀರಿ, ನಂಗೆ ಇಷ್ಟ ಭಾಳ ಆಗತ್ತೈತಿ, ನನ್ನ ವಿಡಿಯೋ ಜಾಸ್ತಿ ಜನಕ್ಕೆ ಇಷ್ಟ ಆಗತ್ತೈತಿ ಅಂತ ಅನ್ನತ್ತಿದ್ರಿ. ನಂಗೆ ಅದನ್ನೆಲ್ಲ ಕಮೆಂಟ್ ಓದಿದಾಗ ಭಾಳ ಖುಷಿ ಆಗತ್ತಿತ್ತು. ನಾನು ಫಸ್ಟು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ನನ್ನ ವಿಡಿಯೋ ಯಾರು ನೋಡ್ತಾರ, ಇಷ್ಟು ಜನ ಅಷ್ಟೆಲ್ಲ ಕ್ಯಾಮ್ರಾ ಇಟ್ಕೊಂಡು ದೊಡ್ಡದು ಕ್ಯಾಮ್ರಾ ಐಫೋನ್ ಒಳಗೆ ವಿಡಿಯೋ ಮಾಡಿ ಅಂಥವ್ರು ನೋಡೋರನ್ನೇ ಅವ್ರು ಇದಾಗಲ್ಲ. ಇನ್ನು ನನ್ನ ಸಣ್ಣ ಮೊಬೈಲ್ ತೊಗೊಂಡು ಸ್ಟಾರ್ಟ್ ಮಾಡಿದರೆ ಯಾರು ನೋಡ್ತಾರ ಅಂತ ಅನ್ನಿಸ್ತಿತ್ತು. ಆಮೇಲೆ ಯಾರಾದರೂ ನೋಡಿ ನಕ್ಬಿಟ್ರೆ ಏನು ಮಾಡಲಿ, ನಾನು ಅಸಹ್ಯ ಮಾಡಿದರೆ ಏನು ಮಾಡಲಿ, ಈ ಥರ ಎಲ್ಲ ಅನ್ಕೋತಿದ್ನಿ ನಾನು ಫಸ್ಟು. ಬಟ್ ಅವಾಗ ಏನು ಅಂದ್ಕೊಂಡೆ, ಇಲ್ಲ ಯಾರಾದರೂ ಅಸಹ್ಯ ಮಾಡಲಿ, ನನ್ನ ಹತ್ರ ಇರೋ ಟ್ಯಾಲೆಂಟು, ನನಗೆ ಮಾತಾಡುವಂಥ ಒಂದು ಶೈಲಿ ಗೊತ್ತು. ನನ್ನ ವೇದೊಳಗೆ ನನ್ನ ಲೈಫ್ನ ಇನ್ನೊಬ್ಬರ ಜೊತೆ ಶೇರ್ ಮಾಡೋದ್ರೊಳಗೆ ಏನು ತಪ್ಪೈತಿ ಅಂತ ಅನ್ನಿಸ್ತು. ಸೊ ಹಾಗಾಗಿ ಸ್ಟಾರ್ಟ್ ಮಾಡಿದೆ. ಅದು ಇಲ್ಲಿವರೆಗೂ ಬೆಳಿತೈತಿ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಲಾಸ್ಟ್ ನನಗೆ 100-150 ವ್ಯೂಸ್ ಬರ್ತಾ ಇಷ್ಟ ಸಾಕು, ನನಗೆ ಅಷ್ಟು ಬಂದ್ರೆ ಖುಷಿ ಆಗೋದು. 150 ಜನ ನೋಡ್ಯಾರ್ರಿ ಅಂತ ಹೇಳ್ತಿದ್ದೆ ನಮ್ಮ ಮನೆಯೊಳಗೆ. ಬಟ್ ಇವಾಗ 10K, 7.3K, 2.K ಈ ಥರ ಎಲ್ಲ ನೋಡತ್ತಿರಲ್ಲ, ನಂಗೆ ಭಾಳ ಖುಷಿ ಆಗತ್ತೈತಿ. ಅದಕ್ಕಿಂತ ನಿಮ್ಮ ಕಮೆಂಟ್ಸ್ ಓದೋದ್ರಾಗಿರುತ್ತಲ್ಲ, ನಂಗೆ ಅದರಷ್ಟು ಖುಷಿ ಅದ್ರೊಳಗೂ ಸಿಗಲ್ಲ. ನಾನು ಯಾವುದಾದ್ರೂ ವಿಡಿಯೋ ಹಾಕಿದ ತಕ್ಷಣ ಕಮೆಂಟ್ಸ್ನ ನೋಡ್ತಿರ್ತೀನಿ, ಯಾರು ಮಾಡ್ತಾರಾ ಅಂತಂದು. ಅದ್ರೊಳಗೆ ಎಲ್ಲರೂ ಏನಂತಾರೆ, ಅಯ್ಯೋ ವಿಡಿಯೋನ ಒಂದು ಸ್ವಲ್ಪ ನೋಡ್ತಾರಾ ಬಿಡ್ತಾರಾ, ಅದ್ರೊಳಗೆ ಏನು ದೊಡ್ಡ ಮಹಾ ಅಂತಿರ್ತಾರೆ. ನನಗೆ ಎಷ್ಟು ನೋಡ್ತಾರೋ ಎಷ್ಟು ಬಿಡ್ತಾರೋ ಗೊತ್ತಿಲ್ಲ, ಬಟ್ ನನಗೆ ನೋಡಿನೂ ಕಮೆಂಟ್ ಮಾಡ್ತಾರಲ್ಲ, ಅವ್ರ ಟೈಮ್ ನನಗೋಸ್ಕರ ಕಮೆಂಟು ಟೈಪ್ ಮಾಡಿ ಕಳಿಸುವಷ್ಟು ಟೈಮ್ ತೊಗೊತಾರಲ್ಲ, ನಂಗೆ ನಿಜ ನಿಮಗೆಲ್ಲರಿಗೂ ಚಿರಋಣಿ ಅಂತ ಹೇಳ್ತೀನಿ. ನಂಗೆ ಇದಕ್ಕಿಂತ ಒಂದು ದೊಡ್ಡ ಸಂಪಾದನೆ ಏನೂ ಇಲ್ಲ. ದುಡ್ಡು ಏನೋ ಎಲ್ಲರೂ ಗಳಿಸ್ತೀವಿ, ಬಟ್ ಮಂದಿನ ಮನಸ್ಸನ್ನು ಗೆಲ್ಲೋದು ಭಾಳ ಕಷ್ಟ. ನಾಳೆ ಎಲ್ಲೋ ಒಂದು ಕಡೆ ನಾನು ಸಿಕ್ಕರೂ ನೀವು ನನ್ನ ಗುರುತು ಹಿಡಿದು ಮಾತಾಡ್ಸಿದ್ರೆ ನಂಗೆ ಇನ್ನೂ ಖುಷಿ ಆಗುತ್ತೆ ಅಷ್ಟೇ. ನಾನು ಇನ್ನು ಇವನ್ನ LED ಲೈಟ್ ತರಿಸಿದ್ನಿ ಇಲ್ಲಿ ಮೇಲೆ ಹಾಕಬೇಕು ಅಂತ, ಬಟ್ ಎಲ್ಲ ಹಾಕಬೇಕು ಅಂತ ಇನ್ನೂ ಗೊತ್ತಿಲ್ಲ, ನೋಡೋಣ. ಹೋಪ್ ಈ ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ನ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್. ಹಿಂಗೆ ನಂಗೆ ಸಪೋರ್ಟ್ ಮಾಡ್ತೀರಿ. ಲವ್ ಯು ಆಲ್.